ಇವತ್ತು ಭೋಜರಾಜನ ಬಗ್ಗೆ ನೋಡೋಣ. 4ನೇ ಸೆಮಿಸ್ಟರ್ಗೆ ಚಂಪೂ ರಾಮಾಯಣ ಇದೆ. ಚಂಪೂ ರಾಮಾಯಣವನ್ನು ನಾವು ಕಲಿತೇವೆ ಅಂತಾದರೆ ಆ ಕಾವ್ಯವನ್ನು ಬರೆದಂತಹ ಕವಿಯ ಬಗ್ಗೆಯೂ ಸ್ವಲ್ಪ ತಿಳ್ಕೊಂಡಿರಬೇಕು. ಈ ಚಂಪೂ ರಾಮಾಯಣವನ್ನು ಬರೆದವನು ಭೋಜರಾಜ. ಗಮನಿಸಿ, ಸಾಮಾನ್ಯವಾಗಿ ಒಬ್ಬ ಪಂಡಿತನಾಗಿದ್ದರೆ ಅವನು ರಾಜನಾಗಿರೋದಿಲ್ಲ. ರಾಜನಾಗಿದ್ದರೆ ಅಂತಹ ಪಾಂಡಿತ್ಯ ಇರಲ್ಲ. ಸಂಸ್ಕೃತ ಕಲ್ತಿರ್ತಾರೆ, ಪ್ರಾಚೀನ ಕಾಲದಲ್ಲಿ ಖಂಡಿತ ಸಂಸ್ಕೃತವನ್ನು ಕಲ್ತಿದ್ರು. ಆದರೂ ಕೂಡ ಅಂತಹ ಒಂದು ವಿಶಿಷ್ಟ ಪಾಂಡಿತ್ಯ ಇರ್ತಾ ಇರಲಿಲ್ಲ. ಆದರೆ ಈ ಭೋಜನ ವೈಶಿಷ್ಟ್ಯ ಏನು ಅಂದರೆ, ಪಂಡಿತರನ್ನು ಕೂಡ ಸೋಲಿಸುವಂತಹ ಪಾಂಡಿತ್ಯ ಅವನಲ್ಲಿತ್ತು. ಅಂತಹ ಪಂಡಿತ, ರಾಜನಾಗಿದ್ದ ಅವನು. ಇದು ವಿಶೇಷ. ಹಾಗಿದ್ದರೆ ಈ ಭೋಜರಾಜನ ಬಗ್ಗೆ ಇನ್ನೂ ಸ್ವಲ್ಪ ನಾವು ತಿಳ್ಕೊಳ್ಬೇಕು. ಇದಕ್ಕಿಂತ ಮೊದಲು ಚಂಪೂ ಕಾವ್ಯದ ಬಗ್ಗೆ ಸ್ವಲ್ಪ ನೋಡೋಣ. ಚಂಪೂ ಅಂದರೆ ಏನು? ಕಾವ್ಯಗಳು 3 ವಿಧವಾಗಿವೆ. ಮೊದಲನೇ ಹಂತದಲ್ಲಿ ಬಿಡಿಸುವುದು ಅಂತಾದರೆ 2 ವಿಧದ ಕಾವ್ಯಗಳು: ದೃಶ್ಯ ಕಾವ್ಯಗಳು, ಶ್ರವ್ಯ ಕಾವ್ಯಗಳು ಅಂತ. ಶ್ರವ್ಯ ಕಾವ್ಯಗಳು ಅಂದರೆ ಕೇವಲ ಈ ಶ್ಲೋಕಗಳಿಂದ ಕೂಡಿದಂತಹ ಕಾವ್ಯಗಳು. ಇದನ್ನು ಅಭಿನಯ ಮಾಡಲಿಕ್ಕಾಗಲ್ಲ, ತೋರಿಸುವುದಕ್ಕೆ ಸಾಧ್ಯವಿಲ್ಲ. ಶ್ಲೋಕಗಳನ್ನು ಓದಬಹುದು. ಇನ್ನು ಗದ್ಯ ಕಾವ್ಯಗಳು, ನಿಮಗೆ ಮೊದಲನೇ ಸೆಮಿಸ್ಟರ್ನಲ್ಲಿ ಬಾಣಭಟ್ಟನ ಕಾದಂಬರಿ ಇತ್ತು. ಅದು ಕಾದಂಬರಿ ಅಂದರೆ ಗದ್ಯ ಕಾವ್ಯ. ಹೀಗೆ ಗದ್ಯ ಕಾವ್ಯ, ಪದ್ಯ ಕಾವ್ಯ ಇವೆರಡೂ ಕೂಡ ಶ್ರವ್ಯ ಕಾವ್ಯಗಳ ಗುಂಪಿಗೆ ಸೇರುತ್ತೆ. ಹಾಗಿದ್ದರೆ ದೃಶ್ಯ ಕಾವ್ಯ ಅಂದರೆ ಯಾವುದು? ಅಭಿನಯ ಮಾಡಲಿಕ್ಕೆ ಆಗುವಂಥದ್ದು ದೃಶ್ಯ ಕಾವ್ಯ. ಇದನ್ನು ಸರಳವಾಗಿ ನೀವು ನಾಟಕ ಅಂತ ಇಟ್ಕೊಳ್ಳಿ. ನಾಟಕಗಳು ದೃಶ್ಯ ಕಾವ್ಯಗಳು. ಅದರ ಪ್ರಭೇದಗಳ ಬಗ್ಗೆ ಈಗ ವಿವರಣೆ ಬೇಡ. ಹಾಗಾದರೆ ಈ ಚಂಪು ಎಲ್ಲಿ ಸೇರುತ್ತೆ ಅಂತ ಪ್ರಶ್ನೆ. ಯಾಕೆ ಅಂದರೆ, ನೀವೊಂದು ನಾಟಕವನ್ನು ಗಮನಿಸಿದರೆ ಅದರಲ್ಲೂ ಶ್ಲೋಕ ಇರುತ್ತೆ, ಗದ್ಯವೂ ಇರುತ್ತೆ. ಅಂದರೆ ಮಾತನಾಡುವಂತಹ ವಾಕ್ಯಗಳೂ ಇರ್ತವೆ, ಶ್ಲೋಕಗಳು ಇರ್ತವೆ. ಆದರೆ ಅದನ್ನು ಚಂಪು ಅಂತ ಕರೆಯಲ್ಲ, ನಾಟಕ ಅಂತ ಕರೀತಾರೆ. ಯಾಕೆ ಅಂದರೆ ಅದನ್ನು ಅಭಿನಯ ಮಾಡಲಿಕ್ಕಾಗತ್ತೆ. ಸ್ಟೇಜ್ ಮೇಲೆ ಬಂದು, ವೇದಿಕೆಯ ಮೇಲೆ ಬಂದು ಅದನ್ನು ಅಭಿನಯ ಮಾಡಿ ಪ್ರೇಕ್ಷಕರನ್ನು ರಂಜಿಸಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಅದು ನಾಟಕ, ಚಂಪೂ ಕಾವ್ಯ ಅಲ್ಲ. ಹಾಗಿದ್ದರೆ ಚಂಪು ಅಂದರೆ ಏನು ಅಂತ ಪ್ರಶ್ನೆ ಬಂದರೆ, ಗದ್ಯ ಪದ್ಯಮಯೀ ಚಂಪೂಹು ಎಂಬುದಾಗಿ ಹೇಳ್ತಾರೆ. ಗದ್ಯ ಪದ್ಯಮಯೀ, ಗದ್ಯ ಮತ್ತು ಪದ್ಯ ಇವೆರಡನ್ನೂ ಕೂಡಿಕೊಂಡಿರುವಂಥದ್ದು ಚಂಪು ಆಗುತ್ತೆ. ಈ ಚಂಪೂ ಕಾವ್ಯ ದೃಶ್ಯ ಕಾವ್ಯ ಅಲ್ಲ, ಶ್ರವ್ಯ ಕಾವ್ಯನೇ ಇದು. ಇದನ್ನು ಓದಿಯೇ ಖುಷಿ ಪಡಬೇಕು ಅಷ್ಟೆ, ಅಭಿನಯ ಮಾಡೋದಕ್ಕೆ ಆಗುವುದಿಲ್ಲ. ಅಂದರೆ ಮಾತುಗಾರಿಕೆ ಅದರಲ್ಲಿ ಇಲ್ಲ, ಕೇವಲ ಗದ್ಯ ವಾಕ್ಯಗಳು ಮತ್ತು ಪದ್ಯ ಇದೆ. ಈ ಗದ್ಯಕ್ಕೂ ಚಂಪೂಗೂ ಏನು ವ್ಯತ್ಯಾಸ ಅಂತ ಪ್ರಶ್ನೆ ಮಾಡಿದರೆ, ಗದ್ಯ ಕಾವ್ಯದಲ್ಲೂ ಗದ್ಯ ಇರುತ್ತೆ. ಆದರೆ ಚಂಪೂ ಕಾವ್ಯದಲ್ಲಿರುವಂತಹ ಗದ್ಯ ಕಾವ್ಯಕ್ಕಿಂತ ತುಂಬ ಬೇರೆಯಾದದ್ದು, ವಿಭಿನ್ನ. ಯಾಕೆ ಅಂದರೆ
ಗದ್ಯದಲ್ಲಿರುವಂತಹ ವಾಕ್ಯಗಳನ್ನು ನೀವು ಸಹಜವಾಗಿ ಓದಬಹುದು. ಆದರೆ ಚಂಪುವಿನಲ್ಲಿರುವಂತಹ ಆ ಗದ್ಯವನ್ನು ಸಹಜವಾಗಿ ಓದಲಿಕ್ಕೂ ಆಗಲ್ಲ. ಅಷ್ಟೊಂದು ಕಷ್ಟವೂ ಇರುತ್ತೆ. ಕಷ್ಟ ಮಾತ್ರ ಅಲ್ಲ, ಒಂದು ರೀತಿಯಲ್ಲಿ ತುಂಬ ಸುಲಭ ಅಂತ ಹೇಳ್ಬೋದು. ಯಾಕೆ ಅಂದರೆ ಪದಲಾಲಿತ್ಯ, ಒಂದೇ ರೀತಿಯಾದಂತಹ ಪದಗಳು ಒಂದರ ಹಿಂದೆ ಒಂದು ಪುಂಖಾನುಪುಂಖವಾಗಿ ಬರ್ತಾ ಇರ್ತವೆ. ಒಂದು 2 ಶಬ್ದ ಹೇಳ್ತಾನೆ, ಇದೇ ಚಂಪು ರಾಮಾಯಣದ ವಾಕ್ಯ. ತತಸ್ತಸ್ಯ ನಾಗ ಪುನ್ನಾಗ ತಾಲ ಹಿಂತಾಲ. ನೋಡಿ, ನಾಗ ಪುನ್ನಾಗ ತಾಲ ಹಿಂತಾಲ, ಆ ಪದಗಳ ಜೋಡಣೆಯೇ ಅಷ್ಟೊಂದು ವೈಶಿಷ್ಟ್ಯಪೂರ್ಣವಾಗಿರುತ್ತೆ. ಅಷ್ಟು ಮಾತ್ರ ಅಲ್ಲ, ತಾಳವಾದ್ಯಗಳು ಏನಾದರೂ ಇದ್ದರೆ ಆ ತಾಳವಾದ್ಯಗಳನ್ನು ಈ ಚಂಪುವಿನಲ್ಲಿರುವಂತಹ ಗದ್ಯಕ್ಕೆ ಬಾರಿಸಬಹುದಂತೆ. ಹಾಗಿರುತ್ತೆ ಅಂತ ಹೇಳ್ತಾರೆ. ಪದ್ಯಕ್ಕೆ ಹೇಗಿದ್ದರೂ ತಾಳವಾದ್ಯಗಳನ್ನು ಬಾರಿಸಲಿಕ್ಕೆ ಸಾಧ್ಯ ಇದೆ, ಗದ್ಯಕ್ಕೂ ಕೂಡ ಬಾರಿಸಬಹುದು ಅಂಥೇಳಿ. ಆ ರೀತಿಯಲ್ಲಿರುತ್ತೆ ಗದ್ಯ, ಚಂಪುವಿನಲ್ಲಿರುವಂತಹ ಗದ್ಯ. ಇದು ತುಂಬ ವಿಶೇಷ. ಹೀಗೆ ಗದ್ಯ ಪದ್ಯಮಯೀ ಚಂಪೂಹು, ಗದ್ಯವನ್ನು ಪದ್ಯವನ್ನು ಅಂದರೆ ಶ್ಲೋಕಗಳನ್ನು ವಾಕ್ಯಗಳನ್ನು ಎರಡನ್ನೂ ಹೊಂದಿರುವಂಥದ್ದು ಚಂಪೂ ಕಾವ್ಯ ಆಗುತ್ತೆ. ಪ್ರಮುಖವಾದಂತಹ ಚಂಪೂ ಕಾವ್ಯಗಳು ಯಾವುದು? ಸೋಮದೇವನ ಯಶಸ್ತಿಲಕ ಚಂಪು, ಭೋಜರಾಜನ ಚಂಪೂ ರಾಮಾಯಣ, ಅನಂತಭಟ್ಟನ ಚಂಪೂ ಭಾರತ, ವೆಂಕಟಾಧ್ವರಿಯ ವಿಶ್ವಗುಣಾದರ್ಶ ಚಂಪು, ಆಮೇಲೆ ನೀಲಕಂಠ ದೀಕ್ಷಿತರ ನೀಲಕಂಠ ವಿಜಯ ಚಂಪು. ಹೀಗೆ 5 ಚಂಪೂ ಕಾವ್ಯಗಳು ತುಂಬ ಪ್ರಸಿದ್ಧವಾದವುಗಳು. ಚಂಪೂ ಕಾವ್ಯ ಅಂದಾಗ ಈ 5 ಚಂಪೂ ಕಾವ್ಯಗಳು ನೆನಪಿಗೆ ಬರುತ್ತೆ. ಹೇಗೆ ನಾವು ಪಂಚಮಹಾಕಾವ್ಯಗಳು ಎಂಬುದಾಗಿ 5 ಮಹಾಕಾವ್ಯಗಳನ್ನು ಗುರುತಿಸ್ತೇವೆಯೋ, ಅದೇ ರೀತಿಯಲ್ಲಿ ಈ 5 ಚಂಪೂ ಕಾವ್ಯಗಳನ್ನು ಗುರುತಿಸ್ತೇವೆ, ತುಂಬ ಪ್ರಸಿದ್ಧವಾದವುಗಳು. ಸೋಮದೇವನ ಯಶಸ್ತಿಲಕ ಚಂಪೂ, ಭೋಜರಾಜನ ಚಂಪೂ ರಾಮಾಯಣ, ಅನಂತಭಟ್ಟನ ಚಂಪೂ ಭಾರತ, ವೆಂಕಟಾಧ್ವರಿಯ ವಿಶ್ವಗುಣಾದರ್ಶ ಚಂಪೂ, ಆಮೇಲೆ ನೀಲಕಂಠ ದೀಕ್ಷಿತರ ನೀಲಕಂಠ ವಿಜಯ ಚಂಪೂ. ಇವಿಷ್ಟು 5 ಚಂಪೂ ಕಾವ್ಯಗಳು. ಇನ್ನು ಈ ಚಂಪೂ ಕಾವ್ಯವನ್ನು ಬರೆದಂತಹ ಭೋಜರಾಜನ ಬಗ್ಗೆ ಹೇಳೋದು ಅಂತಾದರೆ, ಭೋಜರಾಜ ಧಾರಾನಗರಿಯಲ್ಲಿ ಇದ್ದ, ಧಾರಾನಗರಿಯೇ ಅವನ ರಾಜಧಾನಿ ಎಂಬುದಾಗಿ ಹೇಳುತ್ತಾರೆ. ಆದರೆ ಈ ಚಂಪೂ ರಾಮಾಯಣದ ಪ್ರತಿ ಸರ್ಗದ ಕೊನೆಯಲ್ಲಿ ವಿದರ್ಭರಾಜ ವಿರಚಿತೆ, ವಿದರ್ಭರಾಜ ವಿರಚಿತೆ ಎಂಬುದಾಗಿ ಬರೆದಿದ್ದು ಸಿಗ್ತಾ ಇದೆ ನಮಗೆ. ಆದ್ದರಿಂದ ಅವನು ವಿದರ್ಭ ದೇಶದ ರಾಜ ಎಂಬುದಾಗಿ ಗೊತ್ತಾಗುತ್ತೆ. ವಿದರ್ಭ ದೇಶ ಅಂದರೆ ಎಲ್ಲಿ ಬರುತ್ತೆ? ಆಂಧ್ರ ಪ್ರದೇಶದ ಉತ್ತರ ಭಾಗ, ಉತ್ತರ ಆಂಧ್ರ ಪ್ರದೇಶ ಅಂತ ಹೇಳ್ಬೋದು. ಅಲ್ಲಿ ಬೀರಾರ್ ಎಂಬಂತಹ ಒಂದು ನಗರ ಇದೆ ಅಥವಾ ಸ್ಥಳ ಇದೆ. ಅದು ವಿದರ್ಭ ದೇಶಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಬಹುದು. ಆ ಸ್ಥಳದಲ್ಲಿ ಅವನು ಸಾಮ್ರಾಜ್ಯವನ್ನು ನಡೆಸಿಕೊಂಡಿದ್ದ. ಇನ್ನೊಂದು ವಿಷಯ, ಅವನ ಸಮಯವನ್ನು ಸರಿಯಾಗಿ ಹೇಳೋದು ಅಂತಾದರೆ, ಅವನು ಹುಟ್ಟಿದ್ದು ಬಹುಶಃ 1018. ಈಗ ಮೊನ್ನೆ 2018 ಆಯಿತು. ಅವನು ಹುಟ್ಟಿದ್ದು 1018 ಅಂದರೆ ಇಂದಿಗೆ 1003 ವರ್ಷ ಆಯಿತು ಅವನು ಹುಟ್ಟಿ. ಅಷ್ಟು ಹಿಂದಿನ
ಕಾಲದಲ್ಲಿನ ಪಂಡಿತ ಮತ್ತು ರಾಜ. ಇವನು ಗಜನಿ ಮಹಮ್ಮದ್ ಇವನ ಜೊತೆಗೆ ಯುದ್ಧ ಮಾಡಿದ್ದ ಎಂಬುದು ಕೂಡ ಇತಿಹಾಸದಿಂದ ಗೊತ್ತಾಗುತ್ತೆ. ಇನ್ನು ಇವನ ಪಾಂಡಿತ್ಯದ ಬಗ್ಗೆ ನೋಡೋಣ. ಎಂತಹ ಪಾಂಡಿತ್ಯ ಅಂತಂದರೆ, ಬಹುಶಃ ನೀವು ಸಂಸ್ಕೃತ ಪಂಡಿತರು ಅಂತ ಹೇಳಿದಾಗ ಸಂಸ್ಕೃತ ಗೊತ್ತಿದೆ ಅಂತ ಅಷ್ಟು ಮಾತ್ರ ಭಾವಿಸ್ತೀರಿ. ಆದರೆ ಭೋಜರಾಜನ ಬಗ್ಗೆ ಖಂಡಿತವಾಗಿಯೂ ಆ ರೀತಿಯಲ್ಲಿ ಭಾವಿಸಬೇಡಿ. ಅವನ ಪಾಂಡಿತ್ಯ ಅಂತಂದರೆ ಕೇವಲ ಸಂಸ್ಕೃತ ಅಂತ ಅಲ್ಲ, ವಿಚಿತ್ರವಾದಂತಹ ಪಾಂಡಿತ್ಯ ಅಂತ ಹೇಳ್ಬೋದು. ಸಂಸ್ಕೃತದಲ್ಲೇ ಅವನಿಗೆ ಎಲ್ಲ ಶಾಸ್ತ್ರಗಳಲ್ಲೂ ಪಾಂಡಿತ್ಯ ಇತ್ತು. ವ್ಯಾಕರಣ, ಅಲಂಕಾರ, ತರ್ಕ, ಧರ್ಮಶಾಸ್ತ್ರ, ಜ್ಯೋತಿಷ್ಯ, ಒಂದು ಎರಡಲ್ಲ. ಇಷ್ಟು ಮಾತ್ರ ಅಲ್ಲ, ನಾಟಕ, ನೃತ್ಯ, ವಾದ್ಯಗಳು, ಶಿಲ್ಪಕಲೆ, ಚಿತ್ರಕಲೆ ಇವುಗಳ ಬಗ್ಗೆಯೂ ಚೆನ್ನಾಗಿ ಗೊತ್ತಿತ್ತು. ದಂಡನೀತಿ, ಅರ್ಥಶಾಸ್ತ್ರ ಇವುಗಳ ಬಗ್ಗೆಯೂ ಗೊತ್ತಿತ್ತು. ಅಷ್ಟು ಮಾತ್ರ ಅಲ್ಲ, ದೋಣಿಯನ್ನು ನಡೆಸುವುದು, ಹಡಗನ್ನು ನಡೆಸುವುದು, ನೌಕಾವಿಹಾರ ಇವುಗಳನ್ನು ಅವನು ಸ್ವತಂತ್ರವಾಗಿ ಮಾಡ್ತಾ ಇದ್ದ ಅಂತೆ. ಆ ನೌಕೆಗಳನ್ನು ನಡೆಸುವುದಕ್ಕೆ ಸಾಮಾನ್ಯ ಜನರಿಗೆ ಆಗುವುದಿಲ್ಲ, ತುಂಬ ಅನುಭವ ಬೇಕು. ಅನುಭವ ಇಲ್ಲ ಅಂತಾದರೆ ನೀರಲ್ಲಿ ಮುಳುಗಿ ಹೋಗುತ್ತೆ. ಹೀಗೆ ಶಿಲ್ಪಶಾಸ್ತ್ರ ಇರಬಹುದು, ಈ ನೌಕೆಯ ವಿಷಯ ಇರಬಹುದು, ಸಂಸ್ಕೃತ ಶಾಸ್ತ್ರಗಳಿರಬಹುದು, ನಾಟಕ, ಅಭಿನಯ, ನೃತ್ಯ, ಒಂದು ಎರಡಲ್ಲ, ವಾದ್ಯಗಳು, ಈ ರೀತಿಯಾದಂತಹ ಒಂದು ಅದ್ಭುತ ಪಾಂಡಿತ್ಯ ಭೋಜರಾಜನಿಗೆ ಇತ್ತು. ಇದನ್ನು ನಾವು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ, ಒಂದು ಎರಡು ಶಬ್ದದಿಂದ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಇವನು ಕೇವಲ ಪಂಡಿತ ಅಂತ ಅಷ್ಟು ಮಾತ್ರ ಅಲ್ಲ, ಅವನು ಪಂಡಿತ ಹೌದು ಅಂತ ಹೇಳೋದಕ್ಕೆ ನಮಗೆ ಇವತ್ತಿಗೂ ಆಧಾರಗಳು ಬೇಕಾದಷ್ಟು ಸಿಗ್ತಾ ಇವೆ. ಅವನು ಅದ್ಭುತವಾದಂತಹ ಸಂಸ್ಕೃತ ಗ್ರಂಥಗಳನ್ನು ಬರೆದಿದ್ದಾನೆ. ಈ ಚಂಪು ರಾಮಾಯಣ ನೀವು ಒಂದು ಸಲ ಓದಿದರೆ ಸಾಕು. ಸರಿಯಾಗಿ ಸಂಸ್ಕೃತದಲ್ಲಿ ಸಂಸ್ಕೃತದ ಶೈಲಿಯಲ್ಲಿ ಓದಿಬಿಟ್ರೆ ಗೊತ್ತಾಗುತ್ತೆ. ನಿಮಗೆ ಬೇರೆ ಯಾವ ಕವಿಯೂ ಈ ರೀತಿಯಲ್ಲಿ ಬರೆದಿರೋದು ಸಿಗಲ್ಲ. ಅಂತಹ ಒಂದು ಪದಗಳ ಜೋಡಣೆ. ಹಾಗಿದ್ರೆ ಇವನು ಏನು ಬರೆದಿದ್ದ ಭೋಜರಾಜ ಅಂತಂದರೆ, ಪ್ರಸಿದ್ಧವಾದಂತಹ ಒಂದೆರಡು ಗ್ರಂಥಗಳನ್ನು ಹೇಳ್ತೇನೆ. ಚಂಪು ರಾಮಾಯಣ ಎಂಬುದು ತುಂಬ ಪ್ರಸಿದ್ಧವಾದಂತಹ ಗ್ರಂಥ, ಚಂಪು ರಾಮಾಯಣ. ಆಮೇಲೆ ಸರಸ್ವತಿ ಕಂಠಾಭರಣ ಎಂಬಂತಹ ಗ್ರಂಥವನ್ನು ಬರೆದಿದ್ದಾನೆ. ಸರಸ್ವತಿ ಕಂಠಾಭರಣ ಅಂದರೆ ಅದು ವ್ಯಾಕರಣ ಗ್ರಂಥ, ಸಂಸ್ಕೃತ ವ್ಯಾಕರಣವನ್ನೇ ಬರೆದಿದ್ದಾನೆ. ಅದೇ ರೀತಿಯಲ್ಲಿ ಶೃಂಗಾರ ಪ್ರಕಾಶ, ಸಂಗೀತ ಪ್ರಕಾಶ ಮೊದಲಾದಂತಹ ಗ್ರಂಥಗಳನ್ನು ಈ ಭೋಜರಾಜ ಬರೆದಿದ್ದಾನೆ. ಹೀಗೆ ಒಂದು ಸರಳವಾದಂತಹ ಭೋಜರಾಜನ ಪರಿಚಯ. ಇನ್ನೊಂದು ವಿಷಯ ಹೇಳಬೇಕಾಗಿದೆ. ಇವನು ಭೋಜರಾಜ ಪಂಡಿತರಿಗೆ ಎಷ್ಟೊಂದು ಪ್ರೋತ್ಸಾಹ ಕೊಡ್ತಾ ಇದ್ದ, ಸಂಸ್ಕೃತ ಕಲಿಯುವುದಕ್ಕೆ ಎಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದ ಅಂತ ಹೇಳೋದನ್ನು ಈ ಘಟನೆಯ ಮೂಲಕ ನೀವು ನೆನಪಿಟ್ಟುಕೊಳ್ಬಹುದು. ಬಹುಶಃ ಪಂಡಿತರು ಸಂಸ್ಕೃತದಲ್ಲಿ ಮಾತಾಡ್ತಾರೆ, ರಾಜ ಒಬ್ಬ ಕಲ್ತಿದ್ದಿರಬಹುದು ಅಂತ ನೀವು ಹೀಗೆಲ್ಲ ಭಾವಿಸ್ಬೋದು. ಆದರೆ ಹಾಗಲ್ಲ. ಭೋಜರಾಜನ ಕಾಲದಲ್ಲಿ, ಅವನ ಸಾಮ್ರಾಜ್ಯದಲ್ಲಿ ಕಟ್ಟಿಗೆ ಕಡಿಯುವವರು, ಕಟ್ಟಿಗೆ ಒಡೆಯುವವರು, ಅವರು ಕೂಡ ಸಂಸ್ಕೃತ ಭಾಷೆಯಲ್ಲಿ ಮಾತಾಡ್ತಾ ಇದ್ದರು. ಅವರಿಗೂ ಕೂಡ ಸಂಸ್ಕೃತ ಪಾಂಡಿತ್ಯ ಇತ್ತು. ಕಟ್ಟಿಗೆ ಹೊಡೆಯುವವರು ನೋಡಿ, ವಿಚಾರ ಮಾಡಿ. ಅಂದರೆ ಸಾಮಾನ್ಯ ಜನರಿಗೂ ಕೂಡ ಅವನ ಸಾಮ್ರಾಜ್ಯದಲ್ಲಿ ಸಂಸ್ಕೃತ ಭಾಷೆಯನ್ನು ಹೇಳಿಕೊಡ್ತಾ ಇದ್ದರು. ಸಾಮಾನ್ಯ ಜನರಿಗೂ ಕೂಡ ಸಂಸ್ಕೃತ ಪಾಂಡಿತ್ಯ ಇತ್ತು. ಆ ರೀತಿಯಲ್ಲಿ ಸಂಸ್ಕೃತವನ್ನು ಪ್ರೋತ್ಸಾಹಿಸ್ತಾ ಇದ್ದ ಭೋಜರಾಜ. ಒಂದು ಸಲ ಏನಾಗುತ್ತೆ ಅಂದರೆ, ಭೋಜರಾಜ
ಮಾರು ವೇಷದಲ್ಲಿ ಸಾಮ್ರಾಜ್ಯವನ್ನು ಸುತ್ತುತ್ತಾ ಹೋಗ್ತಾನೆ. ಹಿಂದಿನ ಕಾಲದಲ್ಲಿ ಆ ಪದ್ಧತಿ ಇತ್ತು. ಈಗ ನೀವು CID ಅಂತ ಕರಿತೀರಿ. CID ಅಂದರೆ ಗುರುತಿಲ್ಲದಂತೆ ಬೇರೆ ಯಾವುದೋ ಒಂದು ವೇಷವನ್ನು ಧರಿಸಿಕೊಂಡು ಹೋಗುವಂಥದ್ದು. ರಾಜ್ಯದಲ್ಲಿ ಏನಾಗ್ತಾ ಇದೆ, ಯಾರು ಏನು ಮಾಡ್ತಾರೆ, ರಾಜನ ಬಗ್ಗೆ ಎಷ್ಟು ವಿರೋಧ ಇದೆ, ರಾಜನನ್ನು ಹೊಗಳುವವರು ಎಷ್ಟು ಜನ ಇದ್ದಾರೆ, ಇದನ್ನೆಲ್ಲ ತಿಳ್ಕೊಳ್ಬೇಕು. ಅದಕ್ಕೋಸ್ಕರ ಗೂಢಚಾರರು ಅಂತ CID ಆ ವ್ಯವಸ್ಥೆ ಇತ್ತು. ಆದರೆ ಕೆಲವೊಂದು ಸಂದರ್ಭದಲ್ಲಿ ರಾಜನೂ ಕೂಡ ವೇಷವನ್ನು ಬದಲಾಯಿಸಿಕೊಂಡು ಹೋಗಿಬಿಡ್ತಿದ್ದ. ನೋಡೋಣ ಜನರು ಏನು ಮಾಡ್ತಾರೆ ಅಂತ. ಹಾಗೆ ಒಂದು ದಿನ ಭೋಜರಾಜ ತನ್ನ ಸಾಮ್ರಾಜ್ಯದಲ್ಲಿ ಸುತ್ತಾಡ್ತಾ ಹೋಗ್ತಾನೆ. ಸುತ್ತಾಡ್ತಾ ಹೋದಾಗ ಒಂದು ಕಡೆಯಲ್ಲಿ ಒಬ್ಬ ಬಡವ, ಕಟ್ಟಿಗೆ ಒಡೆಯುವವನು, ಕಟ್ಟಿಗೆ ಮಾರಾಟ ಮಾಡಿಕೊಂಡು ಜೀವನ ಮಾಡ್ತಾನೆ. ಅಂತಹ ವ್ಯಕ್ತಿ ಸಿಗ್ತಾನೆ. ಅವನು ಕಾಡಿನಿಂದ ಬರ್ತಾ ಇರ್ತಾನೆ. ಭಾರವಾದಂತಹ ಒಂದು ಕಟ್ಟಿಗೆಯ ಹೊರೆಯನ್ನು ಹೆಗಲ ಮೇಲೆ ಇಟ್ಟುಕೊಂಡು ಬರ್ತಾ ಇರ್ತಾನೆ. ಕಷ್ಟಪಟ್ಟುಕೊಂಡು ಬರ್ತಾ ಇರ್ತಾನೆ. ಭೋಜರಾಜ ಏನು ಮಾಡ್ತಾನೆ ಅಂತಂದರೆ ಕೇಳ್ತಾನೆ, ನಿನಗೆ ಈ ಒಂದು ಕಟ್ಟಿಗೆಯ ಹೊರೆ ಜಾಸ್ತಿ ಭಾರ ಆಗುವುದಿಲ್ವೇ ಎಂಬುದಾಗಿ ಕೇಳ್ತಾನೆ. ಆದರೆ ಹೇಗೆ ಕೇಳ್ತಾನೆ ಅಂದರೆ ಕನ್ನಡದಲ್ಲಿ ಕೇಳಲ್ಲ, ಅವನು ಹಿಂದಿಯಲ್ಲಿ ಕೇಳಲ್ಲ, ಸಂಸ್ಕೃತದಲ್ಲೂ ಕೇಳಲ್ಲ, ಸಂಸ್ಕೃತದಲ್ಲಿ ಶ್ಲೋಕದ ಮೂಲಕವಾಗಿ ಕೇಳ್ತಾನೆ ಅವನು. ಎಷ್ಟು ವಿಚಿತ್ರ ನೋಡಿ. ಭೂರಿ ಭಾರ ಭರಾಕ್ರಾಂತ ತವ ಸ್ಕಂಧೋ ನ ಬಾಧತೆ ಅಂತ ಕೇಳ್ತಾನಂತೆ. ಭೂರಿ ಭಾರ ಭರಾಕ್ರಾಂತ ತವ ಸ್ಕಂಧ ನ ಬಾಧತೆ, ಬಾಧಿಸುವುದಿಲ್ಲವೇ. ಭೂರಿ ತುಂಬ, ಭಾರ ಭಾರಭರ ಆಕ್ರಾಂತ ಅಂದರೆ ತುಂಬ ಭಾರದಿಂದ ಕೂಡಿರುವಂತಹ, ತವ ಸ್ಕಂಧ ನಿನ್ನ ಹೆಗಲು ಬಾಧಿಸ್ತಾ ಇಲ್ಲವೇ. ಬಾಧತೆ ಅಲ್ಲ, ಅವನು ಕೇಳುವಂಥದ್ದು ಬಾಧತಿ ಅಂತ ಕೇಳ್ತಾನೆ. ಇನ್ನೊಂದು ವಿಷಯ ನಾನು ಹೇಳಬೇಕಂತಿದ್ರೆ ಸ್ವಲ್ಪ ವ್ಯತ್ಯಾಸ ಮಾಡಿದೆ. ಭೂರಿ ಭಾರ ಭರಾಕ್ರಾಂತ ತವ ಸ್ಕಂಧೋನ ಬಾಧತಿ ಎಂಬುದಾಗಿ ಕೇಳ್ತಾನೆ ಅವನು. ಏನಾಗಿದೆ, ಬಾಧತಿ ಎಂಬುದು ತಪ್ಪು. ಬಾಧತಿ ಎಂಬಂತಹ ರೂಪ ಸಂಸ್ಕೃತದಲ್ಲಿ ಇಲ್ಲ, ಅದು ಬಾಧತೇ ಆಗಬೇಕು. ಇದನ್ನು ಕೇಳಿದ್ದೇನೆ ಆ ಕಟ್ಟಿಗೆ ಹೊತ್ಕೊಂಡು ಬರ್ತಾ ಇದ್ದ ನೋಡಿ, ಅವನಿಗೆ ದುಃಖ ಆಗತ್ತೆ. ಅವನು ಹೇಳ್ತಾನೆ, ತಥಾನ ಬಾಧತೆ ರಾಜನ್ ಯಥಾ ಬಾಧತಿ ಬಾಧತೆ ಅಂತ. ತಥಾ ನ ಬಾಧತೆ ರಾಜನ್, ರಾಜನೇ ಹಾಗೆ ಅದು ಬಾಧಿಸ್ತಾ ಇಲ್ಲ, ಅಂದರೆ ತುಂಬ ತೊಂದರೆ ಕೊಡ್ತಾ ಇಲ್ಲ ಕಟ್ಟಿಗೆ ಹೊರೆ. ಹೇಗೆ ನಿನ್ನ ಬಾಧತಿ ಎಂಬ ತಪ್ಪು ಶಬ್ದ ಪ್ರಯೋಗ ನನ್ನನ್ನು ಬಾಧಿಸ್ತಾ ಇದೆಯೋ ಆ ರೀತಿಯಲ್ಲಿ ಕಟ್ಟಿಗೆ ಹೊರೆ ಬಾಧಿಸ್ತಾ ಇಲ್ಲ ಎಂಬುದಾಗಿ ಹೇಳ್ತಾನೆ. ಅಂದರೆ ಕಟ್ಟಿಗೆ ಹೊರೆಯನ್ನು ಹೊತ್ತುಕೊಂಡು ಬರ್ತಾ ಇದ್ದಂತಹ ಸಾಮಾನ್ಯ ವ್ಯಕ್ತಿಗೆ ಸಂಸ್ಕೃತ ಪಾಂಡಿತ್ಯ ಎಷ್ಟಿತ್ತು ನೋಡಿ. ಕಟ್ಟಿಗೆ ಹೊರೆ ನನಗೆ ತೊಂದರೆ ಕೊಡ್ತಾ ಇಲ್ಲ, ನೀನು ಹೇಳ್ತಾ ಇರುವಂತಹ ಬಾಧತಿ ಎಂಬ ಅಪಶಬ್ದ ಪ್ರಯೋಗ, ತಪ್ಪು ವಾಕ್ಯ ಪ್ರಯೋಗ, ತಪ್ಪು ಶಬ್ದ ಪ್ರಯೋಗ, ಅದು ನನಗೆ ತೊಂದರೆ ಕೊಡ್ತಾ ಇದೆ ಅಂತ ಕಟ್ಟಿಗೆ ಮಾರುವವನು ಹೇಳ್ತಾನೆ. ಹೀಗೆ ಕಟ್ಟಿಗೆ ಮಾರುವವನಿಗೂ ಕೂಡ ಆ ಶ್ಲೋಕದಲ್ಲೇ ಮಾತಾಡುವಂತಹ ಸಾಮರ್ಥ್ಯ ಇತ್ತು ನೋಡಿ. ಸಂಸ್ಕೃತದ ವೈಭವ ಎಷ್ಟಿತ್ತು ಆ ಕಾಲದಲ್ಲಿ ಅಂತ. ಈಗ ನಾವು ಸಂಸ್ಕೃತವನ್ನು ಓದುವುದಕ್ಕೆ ಪರದಾಡ್ತೇವೆ, ಆ ಪರಿಸ್ಥಿತಿ ಇದೆ. ಭೋಜರಾಜನ ಪ್ರೋತ್ಸಾಹ ಹಾಗೂ ಅವನ ಸಾಮ್ರಾಜ್ಯದಲ್ಲಿದ್ದಂತಹ ಪ್ರಜೆಗಳು ಕಲಿತಿರುವಂತಹ ಸಂಸ್ಕೃತ, ಇದಕ್ಕೆ ಇನ್ನೊಂದು ಹೋಲಿಕೆ ಅಥವಾ ಇನ್ನೊಂದು ಉದಾಹರಣೆಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆ ಶ್ಲೋಕವನ್ನು ಇನ್ನೊಮ್ಮೆ ಹೇಳ್ತಾನೆ, ಕೇಳಿಸಿಕೊಳ್ಳಿ, ಇನ್ನೊಮ್ಮೆ ಕೇಳಿಸಿಕೊಳ್ಳಿ. ಭೂರಿ ಭಾರ ಭರಾಕ್ರಾಂತ
ತವ ಸ್ಕಂಧೋ ನ ಬಾಧತಿ ಎಂಬುದಾಗಿ ಭೋಜರಾಜ ಕೇಳಿದ. ತಥಾ ನ ಬಾಧತೆ ರಾಜನ್ ಯಥಾ ಬಾಧತಿ ಬಾಧತೆ ಎಂಬುದಾಗಿ ಈ ಕಟ್ಟಿಗೆ ಹೊಡೆಯುವವನು ಹೇಳಿದ. ತಥಾ ನ ಬಾಧತೆ ರಾಜನ್ ಯಥಾ ಬಾಧತಿ ಬಾಧತೆ. ಹೀಗೆ ಭೋಜರಾಜನ ಕಾಲದಲ್ಲಿ ಎಲ್ಲ ಜನರು ಕೂಡ ತುಂಬ ಚೆನ್ನಾಗಿ ಸಂಸ್ಕೃತವನ್ನು ಕಲ್ತಿದ್ರು. ಇವನ ಕಾವ್ಯವನ್ನು ನಾವು ಕಲಿಯೋಣ, ಓದೋಣ. ಈ ಶ್ಲೋಕಗಳನ್ನು ಓದುವಾಗ ಕೇವಲ ಕಷ್ಟಪಟ್ಟು ಎರಡೆರಡು ವಾಕ್ಯಗಳನ್ನು ಹೇಳಬೇಡಿ. ಆ ಶ್ಲೋಕಗಳಿಗೆ ಬೇರೆ ಬೇರೆಯಾದಂತಹ ಶೈಲಿಗಳಿವೆ. ರಕ್ಷಸ್ಸಂಘಟ್ಟ ಚೂರ್ಣೀಕೃತ ಕನಕ ಮಹಾಭಿತ್ತಿ ಚೈತ್ಯೋತ್ಥಧೂಲ್ಯ ನಕ್ಷತ್ರಾಣಾಮ ಕಾಲೇ ಸರಣಿ ಮರುಣಯನ್ ವೀರಲಕ್ಷ್ಮಿಯ ಸಮೇತಃ. ಹೀಗೆ ಆಯಾಯ ಶ್ಲೋಕಗಳನ್ನು ಓದುವುದಕ್ಕೂ ಒಂದೊಂದು ಕ್ರಮ ಅಂತಿದೆ. ಸಂಗೀತದಲ್ಲಿ ಹೇಗೆ ರಾಗಗಳು ಲಯಗಳು ಇವೆಯೋ ಅದೇ ರೀತಿಯಲ್ಲಿ ನಮಗೆ ಸಂಸ್ಕೃತದಲ್ಲೂ ಶ್ಲೋಕಕ್ಕೆ ಒಂದೊಂದು ಧಾಟಿ ಇದೆ. ಆ ಧಾಟಿಯಲ್ಲಿ ಓದಿದಾಗ ಆ ಸಂಸ್ಕೃತ ಕಾವ್ಯಗಳನ್ನು ನಿಜವಾಗಿಯೂ ನಾವು ಎಂಜಾಯ್ ಮಾಡಬಹುದು, ತುಂಬ ಖುಷಿ ಪಟ್ಕೊಳ್ಬಹುದು, ನೆನಪಿಟ್ಟುಕೊಳ್ಬಹುದು, ಸುಲಭವಾಗಿ ಕಲಿಬಹುದು. ಹೀಗೆ ಚಂಪು ಅಂದರೆ ಏನು, ಭೋಜರಾಜ ಯಾರು, ಅವನು ಯಾವ ಕಾಲದಲ್ಲಿ ಇದ್ದ, ಯಾವ ಯಾವ ಗ್ರಂಥಗಳನ್ನು ಬರೆದಿದ್ದ, ಭೋಜರಾಜನ ಸಾಮ್ರಾಜ್ಯದಲ್ಲಿ ಪ್ರಜೆಗಳು ಹೇಗೆ ಸಂಸ್ಕೃತವನ್ನು ಕಲ್ತಿದ್ರು, ಇಷ್ಟು ವಿಷಯಗಳ ಬಗ್ಗೆ ಸಂಕ್ಷಿಪ್ತವಾದಂತಹ ಪರಿಚಯವನ್ನು ಈ ತರಗತಿಯಲ್ಲಿ ಮಾಡಿದ್ದೇನೆ. ನಿಮಗೆ ಮುಂದೆ ನೋಟ್ಸ್ ಕೊಡ್ತಾನೆ, ಚಂಪು ಬಗ್ಗೆ ಮತ್ತು ಭೋಜರಾಜನ ಬಗ್ಗೆ ನೋಟ್ಸ್ ಕೊಡ್ತಾನೆ. ಈ ತರಗತಿ ಇಲ್ಲಿಗೆ ಸಾಕು. ನಾಳೆ ನೋಡೋಣ.